ಒಂದು ಮ್ಯಾಸಿವ್ ಗ್ರೋತ್ ಕಾಂಗ್ರೆಸ್ಗೆ ಮರ್ಮಾಘಾತ. ಏನಾಗ್ತಾ ಇದೆ, ಏನು ಮಾಡ್ತಾ ಇದೆ ಬಿಜೆಪಿ ಅಂತೇಳಿ ಅಂದಾಜು ಮಾಡುವಷ್ಟರೊಳಗಾಗಿ, ರಾತ್ರಿ ಕಳೆಯೋದ್ರೊಳಗಾಗಿ ಜಗದೀಶ್ ಶೆಟ್ಟರ್ ಅವರು ಡೆಲ್ಲಿಗೆ ಹೋಗ್ತಾರೆ. JP ನಡ್ಡಾ ಭೇಟಿ ಆಗ್ತಾರೆ, ಅಮಿತ್ ಶಾ ಭೇಟಿ ಆಗ್ತಾರೆ, ಪಕ್ಕದಲ್ಲಿ ಯಡಿಯೂರಪ್ಪ ಇದ್ದಾರೆ, ಪಕ್ಕದಲ್ಲಿ ವಿಜಯೇಂದ್ರ ಇದ್ದಾರೆ. ಬಿಜೆಪಿಗೆ ಸೇರ್ಪಡೆ ಆಗಿದೆ. ಈಗ ಕಾಂಗ್ರೆಸ್ ಇನ್ನುಳಿದಂಥ ಬಿಜೆಪಿಯ ಹಿರಿಯ ನಾಯಕರುಗಳು ಯಾವಾಗ 2023ರ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ಸಿಗೆ ಬಂದರೂ ಅವರನ್ನು ಈಗ ಹಿಡಿದಿಟ್ಟುಕೊಳ್ಳೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ, ಒಂದಿಷ್ಟು ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಅವರಿಗೆ ಸಚಿವ ಸ್ಥಾನವನ್ನು ನಾವು ಮುಂದೆ ಕೊಡ್ತೀವಿ ಅನ್ನುವ ಒಂದಿಷ್ಟು ವಾಗ್ದಾನವನ್ನು CM ಮಾಡಿದ್ದಾರೆ, ಹಾಗೆ DK ಶಿವಕುಮಾರ್ ಕೂಡ ಮಾಡಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದರೆ ಲೋಕಸಭಾ ಚುನಾವಣಾ ಹೊತ್ತಿಗೆ ಒಂದು ಮ್ಯಾಸಿವ್ ಡೆವಲಪ್ಮೆಂಟ್ ಇದು. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಪ್ರದೀಪ್ ಶೆಟ್ಟರ್ ಅವರು ಈಗ ನಮ್ಮ ಜೊತೆಯಲ್ಲಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ನಾನು ಸಂಕಲ್ಪ ಶೆಟ್ಟರ್, ಜಗದೀಶ್ ಶೆಟ್ಟರ್ ಅವರ ಮಗ ಮಾತಾಡ್ತಿರೋದು. ಜಗದೀಶ್ ಶೆಟ್ಟರ್ ಅವರ ಪುತ್ರ ಸಂಕಲ್ಪ ಶೆಟ್ಟರ್ ಅವರು ಈಗ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಕ್ಷಮಿಸಿ ಸರ್. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಓಕೆ, ಹೇಳಿ ಸರ್. ಈಗ ತಮ್ಮ ತಂದೆ ಜಗದೀಶ್ ಶೆಟ್ಟರ್ ಜನಸಂಘದಿಂದಲೂ ಕೂಡ BJP ಜೊತೆಯಲ್ಲಿದ್ದರು. ಈ ಪಕ್ಷವನ್ನು ಕಟ್ಟುವಲ್ಲಿ ದೊಡ್ಡ ಪಾತ್ರ ಇತ್ತು ಅವರದ್ದು. ಯಡಿಯೂರಪ್ಪನವರ ಸಮಕಾಲೀನರು. ಆ ಸಮಯ 9 ತಿಂಗಳ ಹಿಂದೆ ಅವರು BJP ತತ್ವ ಸಿದ್ಧಾಂತವನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ. ಈಗ ಮತ್ತೆ ಕಾಂಗ್ರೆಸ್ಸನ್ನು ಬಿಟ್ಟು BJPಗೆ ಬಂದಿದ್ದಾರೆ. ತಾವು ಮೊದಲು ಏನು ಹೇಳ್ತೀರಿ ಸರ್ ತಮ್ಮ ತಂದೆ ಬಗ್ಗೆ? ಭಾಳ ಖುಷಿಯಾಗುತ್ತೆ, ಯಾಕಂದರೆ ನೀವು ಹೇಳ್ದಂಗೆ ನಮ್ಮ ಅಜ್ಜವರಾದ ಶಿವಪ್ಪ ಶೆಟ್ಟರ್ ಅವರು ಮೊದಲನೇ ಸೌತ್ ಇಂಡಿಯಾದಿಂದ ಮೊದಲನೇ ಜನಸಂಘ ಮೇಯರ್ ಆಗಿದ್ದರು. ಹೌದು. ಆಮೇಲೆ ನಮ್ಮ ಇನ್ನೊಬ್ಬರು ಸದಾಶಿವ ಶೆಟ್ಟರ್ ಅಜ್ಜವರಾದ ಅವರು ಮೊದಲನೇ ಜನಸಂಘದ MLA ಆಗಿದ್ದರು ಸೌತ್ ಇಂಡಿಯಾಯಿಂದ. ಸೊ ಅದಕ್ಕೆ ಆ ಒಂದು ನಮ್ಮ ಕುಟುಂಬ ಜನಸಂಘ ಮತ್ತು RSS ಇಂದ ಬಂದು ಇವತ್ತು ಜಗದೀಶ್ ಶೆಟ್ಟರ್ ಅವರು ಭಾಳ ಒಳ್ಳೆಯ ಜವಾಬ್ದಾರಿಯನ್ನು BJPಯಲ್ಲೂ ಸಹ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಿದರು. ಹೌದು. ಅದಕ್ಕೆ ಇವತ್ತು ಮನೆಗೆ ವಾಪಸ್ ಬಂದಿದ್ದಾರೆ. ಅದಕ್ಕೆ ಎಲ್ರಿಗೂ ಖುಷಿಯಾಗಿದೆ. ಹೌದು ಹೌದು ಹೌದು. ಜಗದೀಶ್ ಶೆಟ್ಟರ್ ಅವರ ಬಾಡಿಯಲ್ಲಿ RSS ಬ್ಲಡ್ಡು ಅಂತೇಳಿ BJP ನಾಯಕರು ಹೇಳ್ತಾ ಇದ್ರು. ಆ 9 ತಿಂಗಳು ಹೆಂಗಿದ್ರು ಸರ್ ಹಂಗಾದ್ರೆ ಜಗದೀಶ್ ಶೆಟ್ಟರು ಕಾಂಗ್ರೆಸ್ನಲ್ಲಿ? ಸರ್, 9 ತಿಂಗಳು ಏನಾಗಿತ್ತಂತಂದರೆ ಸಾಹೇಬರು ಎಲ್ಲೆಲ್ಲೇ ಹೋಗ್ತಾಯಿದ್ರು, ಯಾವುದೇ ಕ್ಷೇತ್ರ ಹೋಗ್ತಾಯಿದ್ರು ಮತ್ತು ಯಾವುದಾದ್ರು ಜಿಲ್ಲೆ ಹೋಗ್ತಾಯಿದ್ರು, ಅಲ್ಲಿ ಪ್ರತಿಯೊಬ್ಬ BJP ಕಾರ್ಯಕರ್ತರಾಯಿತು, ಜನರು ಆಯಿತು, ಲೀಡರ್ಸ್ ಆಯಿತು, ನೀವು ಮರಳಿ BJPಗೆ ಬರಬೇಕು ಸರ್, ನೀವು ಬಂದರೆ ನಮ್ಮ BJPಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ ಅಂತ ಅದೊಂದು ಪ್ರೆಷರ್ ಬಿಲ್ಡಪ್ ಹಾಕೊತ ಬರ್ತಾಯಿತ್ತು. ಅದರ ಒಂದು ರಿಸಲ್ಟ್ ಇವತ್ತು ಎಲ್ರಿಗೂ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸರ್, 23ರ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಸೋಲ್ತಾರೆ. ಜನಾಭಿಪ್ರಾಯ ಬೇರೆ ಇತ್ತು. ಮಹೇಶ್ ತೆಂಗಿನಕಾಯಿ ಅವರು ಗೆಲ್ತಾರೆ. ಜನಾಕ್ರೋಶ ಇತ್ತು ಅವಾಗ. ಅದನ್ನು ಹೇಗೆ ಅರಗಿಸಿಕೊಂಡ್ರು ಅಂತ ಜಗದೀಶ್ ಶೆಟ್ಟರ್? ಅಲ್ಲ, ಜಗದೀಶ್ ಶೆಟ್ಟರ್ ನೋಡಿ 6 ಸತಿ ಜನರು ಆಶೀರ್ವಾದ ಮಾಡಿ ಅವರಿಗೆ ಕಳಿಸಿದ್ರು. ಅದಕ್ಕೆ ಯಾವಾಗಲೂ ಅವರು ಜನರಿಗೆ ಅವರು ಯಾವಾಗಲೂ ಅದೊಂದು ಅಭಿನಂದನೆ ಸಲ್ಲಿಸ್ತಾರೆ. ಈ ಒಂದು ಕಳೆದ ಚುನಾವಣೆ ಭಾಳಷ್ಟು ಕಾರಣಾಂತರಗಳಿಂದ ಅವರು ಒಂದು ರಿಸಲ್ಟ್ ಬಂದಿತ್ತು. ಓಕೆ ಸರ್, ಈಗ ಕಾಂಗ್ರೆಸ್ನಲ್ಲಿ ಅವರಿಗೆ ಸರಿಯಾಗಿ ಅವ್ರನ್ನ ನಡೆಸ್ಕೊಳ್ಳಿಲ್ಲ, ಗೌರವಯುತವಾಗಿ ನೋಡಲಿಲ್ಲ, ಮತ್ತು ಒಂದು ಅಸಮಾಧಾನ ಇತ್ತು, ಅವ್ರು ಕಂಫರ್ಟೇಬಲ್ ಇಲ್ಲ ಅನ್ನೋದು ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಕಾಂಗ್ರೆಸ್ನ ನಾಯಕರುಗಳು ಅವ್ರ ಬಳಿಯಲ್ಲಿ ಇಂಥದ್ದೊಂದು ಚರ್ಚೆ ಬಂದಾಗ ಅಥವಾ BJP ನಾಯಕರು ಬನ್ನಿ ಗರ್ವಾಪ್ಸಿ ಆಗಿ ಅಂಥೇಳಿ ಹೇಳಿದಾಗ ಯಾರಾದರೂ ಸಂಪರ್ಕ ಮಾಡಿದ್ರಾ? ಮಾಡಿ ಹೋಗಬೇಡಿ, ನೀವು ಇರಿ, ಒಳ್ಳೆ ಭವಿಷ್ಯ ಇದೆ ಅನ್ನೋ ರೀತಿಯಲ್ಲಿ ಏನಾದರೂ ಮಾತುಕತೆ ಮಾಡಿದ್ರಾ ತಮ್ಮ ತಂದೆಯವ್ರ ಬಳಿಯಲ್ಲಿ? ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ತಂದೆಯವ್ರಿಗೆ ಕೇಳಿದ್ರೇ ಸೂಕ್ತ ಅದು. ತಮ್ಮ ಫ್ಯಾಮಿಲಿ ಹೇಗೆ ಅವ್ರ ಜೊತೆಲಿ ನಿಂತ್ಕೊಂಡಿತ್ತು BJP ಬಿಟ್ಟು ಅವ್ರು ಕಾಂಗ್ರೆಸ್ಸಿಗೆ ಬಂದಾಗ? ಈಗ ಕಾಂಗ್ರೆಸ್ ಬಿಟ್ಟು ಮತ್ತೆ BJPಗೆ ಹೋಗ್ತಾ ಇದ್ದಾರೆ. ತಮ್ಮ ಫ್ಯಾಮಿಲಿಯವರೆಲ್ಲ ಏನು ಹೇಳ್ತಿದ್ದಾರೆ? ಸರ್, ಅದೇ ನಾನು ಮುಂಚೆನೂ ಹೇಳಿದೆ, ನಮ್ಮ ಕುಟುಂಬದಲ್ಲಿನೇ ಆ ಜನಸಂಘ ಮತ್ತು RSS
ಒಂದು ಬ್ಲಡ್ ಇತ್ತು, ಅದಕ್ಕೆ ಮೊದಲಿಂದನೂ ಆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇತ್ತು. ಸೊ ಅದಕ್ಕೆ ಈಗ BJPಗೆ ಬಂದ ಮೇಲೆ ನಮಗೆ ಅದೊಂದು ಹೋಮ್ ಕಂಫರ್ಟ್ ಫೀಲ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಎಲ್ಲರೂ ಖುಷಿಯಲ್ಲಿದ್ದೇವೆ. ಸರ್, ಅವತ್ತು ನಂಗೆ ಸರಿಯಾಗಿ ನೆನಪಿದೆ, ಜಗದೀಶ್ ಶೆಟ್ಟರ್ ಅವರು ಯಾವತ್ತೂ ಕಾಂಗ್ರೆಸ್ನ ಬಾವುಟವನ್ನು ಕೈಯಲ್ಲಿ ಹಿಡಿದೇ ಇದ್ದವರು ಕಾಂಗ್ರೆಸ್ ಬಾವುಟವನ್ನು ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಂಡಾಗ ಕಣ್ಣೀರು ಹಾಕ್ತಾರೆ. ಅವರು ಕಣ್ಣೀರು ಹಾಕ್ತಾರೆ, ಲಿಟ್ರಲಿ ಹೇಳ್ತಾರೆ ಸರ್. ಅವರು ಅಷ್ಟು ಬೇಸರದಿಂದ ಇದ್ರು ಅವರು ಅಂತ. ಸರ್, ಇವತ್ತು ಬೆಳಿಗ್ಗೆ ನಮ್ಮ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ಅವರು ಜೊತೆನೂ ಮಾತುಕತೆ ಆಯಿತು. ತಂದೆಯವ್ರದ್ದು ಎಲ್ಲ ಈಗ ಸರಿಪಡಿಸಿದ್ದಾರೆ. ಎಲ್ಲ ಏನು ಸ್ಮಾಲ್ ಡಿಫ್ರೆನ್ಸಸ್ ಇತ್ತು ಅದು ಎಲ್ಲ ಸರಿಯಾಗಿದೆ. ಅದಕ್ಕೆ ಮರಳಿ ಜಗದೀಶ್ ಶೆಟ್ಟರ್ ಅವರು BJPಗೆ ಖುಷಿಯಿಂದ ಬಂದಿದ್ದಾರೆ. ಸಂಕಲ್ಪ ಶೆಟ್ಟರ್ ಅವರೇ, ಈಗ ಜಗದೀಶ್ ಶೆಟ್ಟರ್ ಅವರು BJPಗೆ ಬಂದಾಗಿದೆ. ಅವರು ಯಾಕೆ BJPಯಿಂದ ಕಾಂಗ್ರೆಸ್ಗೆ ಹೋದ್ರು ಅಂತ ಹೇಳಿದ್ರೆ, ನನಗೆ ಸರಿಯಾದ ಸ್ಥಾನಮಾನ ಮತ್ತು ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಈಗ ಮುಂದೆ ಜಗದೀಶ್ ಶೆಟ್ಟರ್ ಅವರಿಗೆ ಏನು ಪ್ರಾಮಿಸ್ ಮಾಡಿದೆ BJP ಅಂತ, BJP ಹೈಕಮಾಂಡ್ ಅಂತ? ಸರ್, ಜಗದೀಶ್ ಶೆಟ್ಟರ್ ಅವರು ಸ್ವಭಾವ ಹೆಂಗಂತಂದರೆ, ನನಗೆ ಈ ಕಂಡೀಷನ್ನಿಂದ ನಾನು ಒಂದು ಕೆಲಸ ಮಾಡ್ತೇನೆ ಅಂತ ಸ್ವಭಾವನೇ ಇಲ್ಲ. ನಾವು ಮುಂಚೆ ಅವರು ನೀವು ರಾಜಕೀಯ ಜೀವನ ನೋಡಿದರೆ ಅವರು ಯಾವುದೇ ಬಯಸಿದ ಬಂದ ಅವರಿಗೆ ಜವಾಬ್ದಾರಿಗಳು ಬಂದಿದೆ. ವಿತ್ ನೋ ಕಂಡೀಷನ್ ಅವರು ಇವತ್ತು BJP ಸೇರ್ಪಡೆ ಮಾಡಿದ್ದಾರೆ. ನಾನು BJP ಪಕ್ಷವನ್ನು ಇನ್ನೂ BJP ಪಕ್ಷವನ್ನು ಇನ್ನೂ ನಾನು ಹೆಚ್ಚಿನ ರೀತಿಯಲ್ಲಿ ದುಡಿತೇನೆ, ಇನ್ನೂ ಅದರ ಶಕ್ತಿಯನ್ನು ಬಲಪಡಿಸ್ತೇನೆ. ಮತ್ತು ನರೇಂದ್ರ ಮೋದಿಜಿಯವರ ಏನು ನಾಯಕತ್ವ ಇದೆ, ಇಡೀ ಜಗತ್ತಲ್ಲಿ ಅವರ ನಾಯಕತ್ವ ಹೆಚ್ಚಾಗ್ತಾ ಇದೆ. ಮತ್ತು ನಮ್ಮ ನರೇಂದ್ರ ಮೋದಿಜಿಯವರು 2024ನೇ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳು ಬರಬೇಕು, ಕರ್ನಾಟಕದಲ್ಲಿ ಎಲ್ಲ ಸ್ಥಾನಗಳು BJP ಬರಬೇಕಂತ ಆ ಒಂದು ಗುರಿಯಿಂದ ಮಾತ್ರ ಅವರು BJPಗೆ ಬಂದಿರೋ ಹೊರತು ಮತ್ತೆ ಯಾವುದೇ ಕಂಡೀಷನ್ನಲ್ಲಿ ಅವರು BJPಗೆ ಸೇರಿಲ್ಲ. ಸಂಕಲ್ಪ ಶೆಟ್ಟರ್ ಅವರೇ, ಈಗ BJP ಜಗದೀಶ್ ಶೆಟ್ಟರ್ ಅವರನ್ನ ಗರ್ವಾಪ್ಸಿಗೆ ಬಯಸಿತ್ತ, ಅಥವಾ ಜಗದೀಶ್ ಶೆಟ್ಟರ್ ಅವರು ಮತ್ತೆ ನಾನೇ ಗರ್ವಾಪ್ಸಿ ಆಗ್ತೀನಿ ಅನ್ನೋದನ್ನ ಬಯಸಿದ್ರ? ಸರ್, BJP ಅವರು ಖಂಡಿತ ಅವ್ರಿಗೂ ಇತ್ತು ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬರಬೇಕಂತ, ಮತ್ತು ಅದೊಂದು ಮ್ಯೂಚುವಲ್ ಫೀಲಿಂಗ್ ಇದ್ದೇ ಇತ್ತು. ಈಗ ಜಗದೀಶ್ ಶೆಟ್ಟರ್ ಅವರು BJPಗೆ ಬಂದಿದ್ದರಿಂದಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮ್ಯಾಸಿವ್ ಬದಲಾವಣೆ ಆಗಬಹುದು ಅಂತೇಳಿ ತಮಗನ್ಸುತ್ತಾ? ಖಂಡಿತ ಸರ್, ಜಗದೀಶ್ ಶೆಟ್ಟರ್ ಅವರು ಮತ್ತು ಎಲ್ಲ ಪಕ್ಷದ ನಾಯಕರ ಜೊತೆ ಸೇರಿ ಕೆಲಸ ಮಾಡಿ ಅತಿ ಹೆಚ್ಚಿನ ಸ್ಥಾನಗಳು BJPಗೆ ಬರಲಿದೆ ಅಂತ ನಮಗೆ ವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಂಕಲ್ಪ ಶೆಟ್ಟರ್ ಅವರೇ, ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ, ರಿಪಬ್ಲಿಕ್ ಕನ್ನಡ ಜೊತೆಲಿ ತಾವು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಜಗದೀಶ್ ಶೆಟ್ಟರ್ ಅವರ ಪುತ್ರ ಸಂಕಲ್ಪ ಶೆಟ್ಟರ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಅವ್ರು ಹೇಳಿದ್ರು BJPಗೂ ಕೂಡ ಜಗದೀಶ್ ಶೆಟ್ಟರ್ ಅವರು ಬರಬೇಕು ಅನ್ನೋದಿತ್ತು. ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು BJP ಜೊತೆಯಲ್ಲಿ.